ನಿಮಗೆ ಗೊತ್ತದ ಮೈಸೂರಲ್ಲಿ ಏನು ಗದ್ದಲಾತು ನಮ್ಮ ಭೂಮಿ ಸಲುವಾಗಿ, ಅದರಲ್ಲೂ ಆ ಮುಡಾದಲ್ಲಿ ಏನಾಯ್ತು ಗದ್ದಲ. 14 ಇವುಗಳನ್ನು ಏನೋ ಅವರು ತಮ್ಮ ಬಂದಂಥ ಒಂದು ಭೂಮಿಯನ್ನು ವಾಪಸ್ ಮಾಡಿದರು ಗೌರ್ಮೆಂಟಿಗೂ, ಅಥವಾ ಮುಡಾಕ್ಕೆ ವಾಪಸ್ ಮಾಡಿದರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಅವ್ರು ತೊಗೊಂಡಿದ್ದಕ್ಕೆ ವಾಪಸ್ ಮಾಡಿದ ಕೂಡ ಕೇಸ್ ವೀಕ್ ಆಗಿಬಿಡ್ತು ಅಂತೇಳಿ. ಅಂದರೆ ಇಲ್ಲಿ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಚುನಾವಣೆಗಾಗಿ ಇವರೆಲ್ಲ ಮಾಡುವಂಥದ್ದು. ಈಗ ಚುನಾವಣೆಗೆ ಮಾಡ್ತಾಯಿದ್ದಾರೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಇವರು ಸಿದ್ದರಾಮಯ್ಯರು, ಅದರ ಮುಖ್ಯ ಡಿ ಕೆ ಶಿವಕುಮಾರ್ ಮೇಲೆ ಇವರು ಅಟ್ಯಾಕ್ ಅದ. ಯಾಕಂದರೆ ಈಗ ಗೆಲ್ಲಬೇಕಾಗಿದೆ. 2028ಕ್ಕೆ ನಾವು ನಮ್ಮ ಅಸ್ತಿತ್ವ ತೋರಿಸ್ಬೇಕು ಅನ್ನೋದು ಜಬರ್ದಸ್ತ್ ನಡೀತದೆ. ಆ ದಿಶೆಯಲ್ಲಿ ಯಡಿಯೂರಪ್ಪನ ಮಾಡಿದ್ರು, ಸಿದ್ದರಾಮೋತ್ಸವ ಇವರು ಮಾಡಿ ಉತ್ಸವ ಮಾಡಿದರು. ಇವ್ರಿನ ಮತ್ತೆ ಸಿದ್ದರಾಮೋತ್ಸವ ಮಾಡೋ ಲೆಕ್ಕದಲ್ಲಿದ್ದಾರೆ. ಯಾಕೆಂದರೆ ಏಕಾಲಕ್ಕೆ ಸಿದ್ದರಾಮಯ್ಯನವ್ರಿಗೆ ಭಯ, ಡಿ ಕೆ ಶಿವಕುಮಾರ್ ಅವ್ರದ್ದು ಎಚ್ಚರಿಕೆಗೆ ಭಯ ಇರೋದು. ಇವರಿಬ್ಬರು ಕೂಡಿದ್ರಪ್ಪ ಮತ್ತು ಮುಂಚೆ ಗೆಲ್ತಾರೆ ಅನ್ನುವಂಥದ್ದು. ಯಡಿಯೂರಪ್ಪರಿಗೆ ಭಯ, ಎಚ್ಚರಿಕೆ ಒಳಗೆ ಬಂದ್ರಪ್ಪ ಅಂದ್ರೆ ಅವರಾಗ ಅವ್ರು ಸೇಮ್ ನನ್ನ ಮಗನ ಗತಿ ಏನು ಅನ್ನೋದು. ಇವು ಮೂಲೆಲ್ಲ ಈ ದಿಶೆಯಲ್ಲಿ. ಮತ್ತು ಕುಮಾರಸ್ವಾಮಿಗೂ ಅಸ್ತಿತ್ವದ ಪ್ರಶ್ನೆ ಅದ. 18-19 ಜನ ಉಳಿದಿದ್ದಾರೆ. ಇವತ್ತು ಮುಂದಿನ ಎಲೆಕ್ಷನ್ ಅವರು ಉಳಿತಾರೆ, ಗ್ಯಾರಂಟಿ ಇಲ್ಲ ಅಂತ ಅವ್ರ ತಲೆಯಲ್ಲೂ ಅದ. ಅವ್ರ ವಿರೋಧಿಗಳಂತ ಸಾಕಷ್ಟು ಇದ್ದಾರೆ ಇವತ್ತು. ಆದರೂ ಅವರಿಂದವರು ರಾಜಕೀಯದ ಜಾಣರು ಇರೋದರಿಂದಾಗಿ ರಾಜ್ಯದ BJP ನಾಯಕರನ್ನು ಬಿಟ್ಟುಬಿಟ್ಟಿದ್ದಾರೆ. ಅವರು ಏನಿದ್ರು ನೇರವಾಗಿ ಮೋದಿ ಅವ್ರ ಜೊತೆ ಮಾತಾಡೋದು, ಶಾರ್ ಅವ್ರ ಜೊತೆ ಮಾತಾಡೋದು, ತಾವು ಅಧಿಕಾರ ಹಿಡ್ಕೊಳ್ಳೋ ಲೆಕ್ಕದಲ್ಲಿದ್ದಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ಕುಮಾರಸ್ವಾಮಿಗಳು ಇವತ್ತು ಅಟ್ಯಾಕ್ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಪ್ಪ ಅಂತ, ತಾವು ಮುಖ್ಯಮಂತ್ರಿ ಆಗೋ ಸಲುವಾಗಿ. ಮತ್ತು ಅದೇ ಕಾಲಕ್ಕೆ ನಿಜವಾಗಿಯೂ ಅವರು ಈ ಎಸ್ಟೇಟ್ ಏನಪ್ಪ ಅಂತಂದ್ರೆ ವ್ಯವಹಾರ ನಡೆದಿಲ್ಲ, ಅದನ್ನು ನಾವು ಕಂಡು ಹಿಡಿತೀವಿ, ಮಾಡ್ತೀವಿ ಅಂತ ತಲೆಗೆ ಒಳಗೆ ಪಡಿಸೋದು ಬೆನ್ನತ್ತಿದ್ದಾರೆ.